ಆದ್ರೆ ನನ್ನ ಹತ್ರ ಇರೋ ಒಂದೇ ಒಂದು ಅಸ್ತ್ರ ನಿನ್ನಷ್ಟು ಸೈನ್ಯನ ಧೂಳಿಪಟ ಮಾಡಿ ಹಾಕುತ್ತೆ. ಅಥಣಿ ಮತಕ್ಷೇತ್ರದ ಶಾಸಕ ಲಕ್ಷ್ಮಣ್ ಸವದಿಯವರ ಚಿರಂಜೀವಿಯಾದ ಚಿದಾನಂದ ಸವದಿಯವರು ಅರೆ ಭಾಯ್ ಸಬರ್ ಕರೋ ತುಜೆ ವಕ್ತ್ ಬತಾಯೇಗಾ ಅಭಿ ಪಿಕ್ಚರ್ ಬಾಕಿ ಹೈ ಮಾತಿನಲ್ಲೇ ಗುಂಡು ಹಾಕಿದ ಜನನಾಯಕ. ಅಥಣಿ ಮತಕ್ಷೇತ್ರದಲ್ಲಿ ಶಾಸಕರಾದ ಲಕ್ಷ್ಮಣ್ ಸವದಿಯವರು ಒಳ್ಳೆಯ ನಾಯಕ ಮತ್ತು ಅಭಿಮಾನಿ ಶಾಸಕರು ಹಾಗೂ ಸೋಲಿಲ್ಲದ ಸರದಾರ ಎಂದು ಹೆಸರನ್ನು ಪಡೆದುಕೊಂಡವರು. ಇತ್ತೀಚಿನ ದಿನಗಳಲ್ಲಿ ಕೆಲವು ಶಾಸಕರು ಸವದಿಯವರ ಮೇಲೆ ಹಲವಾರು ಆರೋಪಗಳನ್ನು ಹಾಕುತ್ತಾ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾ ತಮ್ಮ ನಾಲಿಗೆಯನ್ನ ಹರಿಬಿಡ್ತಿದ್ದಾರಂತೆ. ಇನ್ನು ಸವದಿ ಅವರನ್ನ ನಿಂದಿಸುವಂತಹ ವ್ಯಕ್ತಿಗಳಿಗೆ ಅವರು ಬಲಿಷ್ಠ ಅಂತ ಅಂದುಕೊಂಡಿದ್ರೆ ಎಷ್ಟೋ ಬಾರಿ ಚುನಾವಣೆಯಲ್ಲಿ ಆಯ್ಕೆಯಾಗಿಕೊಂಡಿದ್ರು ಯಾಕೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನಮಾನಗಳು ಸಿಗಲಿಲ್ಲ? ಸ್ಥಾನಮಾನಗಳಿದ್ರೂ ಕೂಡ ಇದ್ದು ಇಲ್ಲದಂತೆ ಅಧಿಕಾರದಲ್ಲಿದ್ರು. ನೀವು ಮಾಡಿಕೊಳ್ಳುವ ಕೆಲಸ ಬ್ಲ್ಯಾಕ್ ಮೇಲ್ ಮಾಡುತ್ತಾ ಬಂದಿರುತ್ತೀರಿ. ಯಾವುದೇ ಸರ್ಕಾರಗಳಿದ್ರೂ ಕೂಡ ಬ್ಲ್ಯಾಕ್ ಮೇಲ್ ಮಾಡಿಕೊಂಡೇ ಸರ್ಕಾರವನ್ನ ನಡೆಸುತ್ತಿದ್ದೀರಿ. ಇದಕ್ಕೆ ರಾಜಕೀಯ ಅಂತ ಹೇಳುವುದಿಲ್ಲ. ರಾಜಕೀಯ ಅಂತ ಹೇಳಬೇಕು ಅಂತ ಹೇಳಿದ್ರೆ ಜನರು ನನ್ನ ತಂದೆ 1 ಲಕ್ಷಕ್ಕೂ ಹೆಚ್ಚಿನ ಮತದಿಂದ ಆಯ್ಕೆ ಮಾಡಿಕೊಂಡು ಬಂದಿದ್ದಾರಲ್ವಾ, ಇದಕ್ಕೆ ಅನ್ನೋದು ರಾಜಕೀಯ ಶಾಸಕರು ಎಂದು. ಒಂದು ಸಮಯ ನಿಮ್ಮ ಮುಂದೆ ತಕ್ಕ ಉತ್ತರ ಸಿಕ್ಕೇ ಸಿಗುತ್ತದೆ. ಜನರು ಬುದ್ಧಿವಂತರು. ಮತದಾರರ ಶಕ್ತಿ ಏನು ಅಂತ ಅವರಿಗೆ ಗೊತ್ತಿದೆ. ಮತದಾರರ ಶಕ್ತಿ ಏನೆಂಬುದು ಗೊತ್ತಿದೆ. ಇದೇನು ಬ್ರಿಟಿಷರ ಕಾಲ ಅಲ್ಲ ಸ್ವಾಮಿ. ಯಾರೋ ಬಂದು ಪಾಳೆಗಿರಿ ನಡೆಸಿದ್ರೆ ಏನೂ ನಡೆಯೋದಿಲ್ಲ. ಯಾಕಂದ್ರೆ ಇದು ಶಿವಯೋಗಿಯವರು ನಡೆದಾಡುವ ಪುಣ್ಯಕ್ಷೇತ್ರ. ಹಾಗಿದ್ರೆ ನಿಮಗೆ ತುಂಬಾ ಶಕ್ತಿ ಇದ್ರೆ ರಾಜಕೀಯದಲ್ಲಿ ಮಾಸ್ಟರ್ ಆಫ್ ಕೀ ಅಂತ ಅಂದುಕೊಂಡಿದ್ದೀರಲ್ವೋ? ನಿಮ್ಮ ಸ್ಥಾನಮಾನಗಳನ್ನ ಕಳೆದುಕೊಂಡಿದ್ರೂ ಕೂಡ ಮತ್ತೊಮ್ಮೆ ನಿಮ್ಮ ಸ್ಥಾನವನ್ನ ಪಡೆದುಕೊಳ್ಳಲು ಯಾಕಾಗ್ಲಿಲ್ಲ? ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇಲ್ವೋ? ಏನು ಕಾಣೆಯಾಗಿದ್ಯೋ? ನೀವು ಅಷ್ಟು ಶಕ್ತಿವಂತರು, ಮಾಸ್ಟರ್ ಆಫ್ ಕೀ ಅಂದುಕೊಳ್ಳುವವರು. ನಿಮ್ಮನ್ನ ಬಿಟ್ಟು ಕರ್ನಾಟಕದ ಕೆಲವರಿಗೆ ಕೇಂದ್ರದಲ್ಲಿ ಉತ್ತಮ ಸ್ಥಾನಮಾನ ಕೊಟ್ಟಿದ್ದಾರಲ್ವೋ? ತಮ್ಮ ಪಕ್ಷದಲ್ಲೇನೆ ಸತ್ತ ಹೆಣ ನಾರ್ತಾ ಇದೆ. ಅದನ್ನ ನೋಡಿಕೊಳ್ಳೋದನ್ನ ಬಿಟ್ಟು ಟೀಕೆ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ? ಇದು ತಮ್ಮ ಅಂತರಾತ್ಮಕ್ಕೆ ತಿಳಿದುಕೊಂಡ್ರೆ ಸಾಕು. ಪವರ್ ಅಂದ್ರೆ ಏನು ಗೊತ್ತಾ ನಿಮ್ಗೆ? ನಮ್ಮ ತಂದೆ ನಿಮ್ಮ ಪಕ್ಷದಲ್ಲಿ ಇದ್ದ ಸಂದರ್ಭದಲ್ಲಿ ಕರ್ಣದಾತನಂತೆ ಶಾಸಕರಿಗೆ ಸ್ಥಾನಮಾನವನ್ನ ಬಿಟ್ಟುಕೊಟ್ಟು ಹಲವಾರು ಮತಕ್ಷೇತ್ರಗಳಲ್ಲಿ ಶಾಸಕರು ಗೆಲ್ಲುವಂತೆ ಮಾಡಿದ್ರು. ಇದು ಪವರ್ ಅಂದ್ರೆ. ಹಾಗೂ ಯಾವುದೇ ರೀತಿ ಶಾಸಕರಿಲ್ಲದ ಸಮಯದಲ್ಲೇ ಕರ್ನಾಟಕದ ಯಾವ ಶಾಸಕರ ಬೆಂಬಲವೂ ಇಲ್ಲದೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ಪಡೆದುಕೊಂಡಿದ್ದಾರಲ್ವೋ? ಇದಕ್ಕೆ ಹೇಳೋದು ಮಾಸ್ಟರ್ ಆಫ್ ಸವದಿ ಎಂದು. ನೀವೇನು ಟೀಕೆ ಮಾಡೋದು ತಪ್ಪಲ್ಲ ಬಿಡಿ ಸ್ವಾಮಿ. ನಾವೊಂದು ಮಹಾಪುರುಷ, ನನ್ನ ದೇವರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಪುಸ್ತಕದಲ್ಲಿ ಒಂದು ವಚನವನ್ನ ನಾನು ಓದಿಕೊಂಡಿದ್ದೇನೆ. ಏನಂದ್ರೆ, ದುಷ್ಟರು ನಮ್ಮ ಮೇಲೆ ಎಷ್ಟೇ ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು ಆಗ ನಾವು ತಿಳಿದುಕೊಳ್ಬೇಕು, ದೇಶ ಮತ್ತು ರಾಜ್ಯ ಆಳುವ ಶಕ್ತಿವಂತರು ನಾವಾಗಿದ್ದೇವೆ ಎಂದು. ಹಾಗೆ ತಿಳಿದುಕೊಂಡವರು ನಾವು. ದುಷ್ಟರು ಎಷ್ಟೋ ಯಂತ್ರ ತಂತ್ರಗಳಿರಬಹುದು, ಟೀಕೆಗಳಿರಬಹುದು. ನಾನು ಮತ್ತು ನನ್ನ ತಂದೆ ಮಾತನಾಡಿಕೊಳ್ಳುವುದನ್ನ ದೂರ ಇಡೋಣ. ನನ್ನ ಮತಕ್ಷೇತ್ರದ ನನ್ನ ಮತದಾರರೇ ಉತ್ತರವನ್ನ ಕೊಡುತ್ತಿದ್ದಾರೆ. ಅಷ್ಟು ಸಾಕಲ್ವೇ ಸ್ವಾಮಿ? ಈ ಸಂಪೂರ್ಣವಾದ ವಿವಾದವಾದಗಳನ್ನ ನೋಡಿದಾಗ ನಮಗೆ ಕನ್ನಡ ಸಿನಿಮಾ ನೆನಪಿಗೆ ಬರುವುದು. ಯಾವುದಂದ್ರೆ ದರ್ಶನ್ ನಟಿಸಿದ ಸುಂಟರಗಾಳಿ. ಈ ಸಿನಿಮಾದಲ್ಲಿ ಒಂದು ಚುನಾವಣೆಯ ಭಾಗ ಇದ್ದು ತಾಯಿಗಾಗಿ ಮಗ ನಿಂತುಕೊಂಡಿದ್ದ. ಅದರಲ್ಲಿ ಗೆದ್ದು ದುಷ್ಟರಿಗೆ ತಕ್ಕ ಪಾಠವನ್ನ ಕಲಿಸಿದ್ರು. ಅದರಂತೆಯೇ ಚಿದಾನಂದ ಸವದಿಯವರು ತಂದೆಗೆ ಆನೆ ಬಲವನ್ನ ಕೊಟ್ಟು ನಿಂತುಕೊಂಡಿದ್ದಾರೆ. ಇದು ಒಂದು ಹೆಮ್ಮೆ ಪಡುವಂಥ ವಿಷಯ. ಇದನ್ನ ನೋಡಿಕೊಂಡು ತುಂಬಾ ಬಾರಿ ಮಾತನಾಡುವವರು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲು ಕಾಂಗ್ರೆಸ್ ಸರ್ಕಾರವನ್ನೇ ಅಲ್ಲೋಲ ಕಲ್ಲೋಲ ಮಾಡಿ ಶಾಸಕರನ್ನ ಕರೆದುಕೊಂಡು ಹೋಗಿ ಬಿಜೆಪಿ ಸರ್ಕಾರವನ್ನ ರಚನೆ ಮಾಡಿ ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿಯನ್ನಾಗಿಸಿದ ಶಕ್ತಿವಂತರು ಬಿಡಿ. ಹಾಗಿದ್ರೆ ಸ್ವಂತ ಸಹೋದರನೇ ಈಗ ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿದ್ದಾರೆ.
ಹಾಗಿದ್ರೆ ಬಿಜೆಪಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಆತನನ್ನ ಮುಖ್ಯಮಂತ್ರಿ ಮಾಡಲು ಯಾಕೆ ಸಾಧ್ಯವಾಗ್ತಾ ಇಲ್ಲ? ಮಾತಿನ ಮಲ್ಲ ಸುಮ್ನೆ ಮಾತನಾಡ್ತಾರೆ ಬಿಡಿ ಸ್ವಾಮಿ ಅಂತ ಸಾರ್ವಜನಿಕರು ಮಾತನಾಡ್ಕೊಳ್ತಿದ್ದಾರೆ. ಸಬರ್ ಕರೋ, ಪಿಕ್ಚರ್ ಅಭಿ ಬಾಕಿ ಹೇ ಎಂದು ಚಿದಾನಂದ ಸವದಿ ಅವರು ಮಾತನಾಡಿದ್ದಾರೆ. ಕಾದ್ ನೋಡಿ, ಸಮಯ ಬಂದಾಗ ಅದಕ್ಕೆ ನಾವು ಸಮಯ ಸೈಲೆಂಟ್ ಯಾಕಿರೋ ಸರ್? ರಾಜಕೀಯ ಕ್ಷೇತ್ರದಲ್ಲಿ ಯಾಕೆ ಮುಂಭಾಗದಲ್ಲಿ ಬರ್ತಾ ಇಲ್ಲ? ಚುನಾವಣೆ ಸ್ಪರ್ಧಿಸುವಂತ ಕೆಲಸ ಆಗ್ತಾ ಇಲ್ಲ. ಆ ರೀತಿನೂ ಯಾವುದೇ ಪ್ರಕ್ರಿಯೆ ನಮ್ಮಲ್ಲಿ ಚರ್ಚೆ ಆಗಿಲ್ಲ. ಯಾಕಂದ್ರೆ ಕ್ಷೇತ್ರದಲ್ಲಿ ಅನೇಕ ಕಾರ್ಯಕ್ರಮ, ತಂದೆಯವರಿಗೆ ಬಿಡುವು ಸಿಗೋದಿಲ್ಲ, ಎಲ್ಲ ಕಡೆ ಪ್ರವಾಸ ಮಾಡಬೇಕು. ಸೊ ಹಿಂಗಾಗಿ ಕ್ಷೇತ್ರದಲ್ಲಿ ಬಿಜಿ ಆಗಿರೋದು ಬರುವಂತ ದಿನಮಾನದೊಳಗ ಅದನ್ನು ಕೂಡ ನಿರೀಕ್ಷೆ ಇದೆ ಸರ್. ಗಡಿ ಭಾಗದಲ್ಲಿ ಸಾಕಷ್ಟು ಜನರು ನಿರೀಕ್ಷೆ ಇದೆ, ತುಂಬಾ ಜನ ನಿರೀಕ್ಷೆ ಇದೆ ಬರ್ಬೇಕಂತೇಳಿ. ಇನ್ನು ಅದಕ್ಕೆ ಸೂಕ್ತ ಸಮಯ ಬಂದಾಗ ಖಂಡಿತವಾಗಿ ಅದಕ್ಕೆ ನಾನು ಇನ್ನು ಯಾವುದೇ ಆ ಥರದ ಚರ್ಚೆ ಆಗಿಲ್ಲ. ಇನ್ನು ನಮ್ಮ ನಾಯಕರಾಗಿರ್ತಕ್ಕಂಥ ರಾಜು ಕಾಗೆ ಅವರು ಇನ್ನೂ ಆರೋಗ್ಯವಂತರಿದ್ದಾರೆ, ಇನ್ನೂ ಶಕ್ತಿ ಇದೆ, ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾವೆಲ್ಲ ಕೂಡ ಕೆಲಸ ಮಾಡ್ತೀವಿ. ಆ ಥರ ಸಂದರ್ಭ ಬಂದಾಗ ಅವಾಗ ಯೋಚನೆ ಮಾಡಿ ತಂದೆಯವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಆ ಥರದ್ದು ಯಾವುದೂ ಆಗಿಲ್ಲ, ಸುಮ್ಮನೆ ಎಲ್ಲ ಊಹಾಪೋಹ. ಆಡಿಯೋ ಬಂದಿರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ಹುಡುಗ ಪಾಪ, ಅವನಿಗೇನೋ ಅದು ಮಿಸ್ಗೈಡ್ ಯಾರೋ ಮಾಡಿ ಈ ತರ ಮಾಡಿಸಿದ್ದಾರೆ. ಬಟ್ ಇವತ್ತಿನ ದಿನ ಅವರು ಕೂಡ ಕ್ಷಮೆ ಕೇಳಿದಾನೆ. ರಾಜು ಕಾಗೆ ಅವರು ಕೂಡ ಮೊನ್ನೆ ಅದ್ರ ಬಗ್ಗೆ ಯಾವುದೇ ಕೂಡ ಪ್ರಕ್ರಿಯೆ ಕೊಟ್ಟಿಲ್ಲ. ಇವತ್ತು ಅದು ಸ್ವಾಭಾವಿಕ, ರಾಜಕಾರಣದಲ್ಲಿ ಇವತ್ತೆಲ್ಲ ಸ್ವಾಭಾವಿಕ ಇರುತ್ತೆ. ಇವತ್ತು 30-35 ವರ್ಷದ ತಂದೆಯವ್ರ ಜೊತೆ ಮತ್ತು ರಾಜು ಕಾಗೆ ಅವ್ರ ಸಂಬಂಧ ಬಹಳ ಗಟ್ಟಿಯಾಗಿದೆ. ಯಾರೇ ಬಂದ್ರು ಕೂಡ ಆ ಸ್ನೇಹ ಹಾಳಾಗೋದಿಲ್ಲ. ಅವರಿಬ್ಬರು ಕೂಡ ಒಟ್ಟಿಗೆ ಇರ್ತಾರೆ. ಭವಿಷ್ಯದಲ್ಲಿ ಕೂಡ ಇಬ್ಬರು ಕೂಡ ಒಟ್ಟಿಗೆ ರಾಜಕಾರಣ ಮಾಡ್ತಾರೆ. ಕಾರ್ಖಾನೆ ವಿಷಯಕ್ಕೆ ಬಂದ್ರೆ ಸರ್, ಕಾರ್ಖಾನೆ ವಿಷಯಕ್ಕೆ ಬಂದ್ರೆ ಗೆಲ್ಲೋದು ಖಂಡಿತವಾಗಿ ನಮ್ಮ ಕಡೆದೇ ಗೆಲ್ತೀವಿ. ನಮ್ಮ ಜನ ಪ್ರಜ್ಞಾವಂತರಿದ್ದಾರೆ. ಯಾರ ಕಡೆ ಸಂಸ್ಥೆ ಇದ್ರೆ ಉಳಿಯುತ್ತೆ, ಯಾರ ಕಡೆ ಹೋದ್ರೆ ಹಾಳಾಗುತ್ತೆ ಅಂತ ಜನ ಪ್ರಜ್ಞಾವಂತರಿದ್ದಾರೆ. 26ನೇ ತಾರೀಕು ಅದಕ್ಕೆ ಉತ್ತರ ಕೊಡ್ತೀವಿ. ಇಲ್ಲ, ಯಾವುದೇ ತರ ನನಗೆ ಮಾಹಿತಿ ಇಲ್ಲ. DCC ಬ್ಯಾಂಕಿನಿಂದ ಸಾಲ ತಗೊಂಡ ಮಾಹಿತಿ ಇಲ್ಲ. ಅಪೆಕ್ಸ್ ಬ್ಯಾಂಕಿಂದ ಸಾಲ ತಗೊಂಡ ಮಾಹಿತಿ ಇದೆ. ಅದಕ್ಕೆ 26ನೇ ತಾರೀಕು ಅದಕ್ಕೆ ಯಾವ ರೀತಿ ಉತ್ತರ ಕೊಡ್ಬೇಕು ನಾವು ಉತ್ತರ ಕೊಡ್ತೀವಿ. ಥ್ಯಾಂಕ್ ಯು. ಅವನಿಗೆ ಪಾಪ ತಲೆ ಸರಿ ಇಲ್ಲ. ಫಸ್ಟ್ ಒಂದು ಏನಾಗಿದೆ, ಮನೆಯಲ್ಲಿನೂ ಮರ್ಯಾದೆ ಇಲ್ಲ. ಮನೆಯಲ್ಲಿ ಅವನು ಹೆತ್ತಿರ್ತಕ್ಕಂಥ ಮಕ್ಕಳೇ ಅವನಿಗೆ ಬುದ್ಧಿ ಹೇಳ್ತಕ್ಕಂಥ ಪರಿಸ್ಥಿತಿಗೆ ಅವನು ಬಂದಿದ್ದಾನೆ. ಸೊ ಹಿಂಗಾಗಿ ಫ್ರಸ್ಟ್ರೇಷನ್ ಆದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಮರ್ಯಾದೆ ಇಲ್ಲ. ಮೊನ್ನೆ DCC ಬ್ಯಾಂಕ್ ಎಲೆಕ್ಷನ್ ಕೂಡ ಇವನಿಗೆ ಎಲ್ಲಿಗೂ ಕೂಡ ಇನ್ವಾಲ್ವ್ಮೆಂಟ್ ಆಗಕ್ಕೆ ಬಿಡಲಿಲ್ಲ, ಮನೆಯಲ್ಲಿ ಕೂರಿಸಿದ್ರು. ಅದೆಲ್ಲ ಫ್ರಸ್ಟ್ರೇಷನ್ ತಂದು ಇಲ್ಲಿ ಹಾಕಿ, ಯಾಕಂತಂದ್ರೆ ಲಕ್ಷ್ಮಣ ಸವದಿ ಅವರು ಅಂತ ಕೆಟ್ಟ ಪದ ಬಳಕೆ ಮಾಡಿ ಅವತ್ತು ಯಾರನ್ನೂ ಕೂಡ ಟೀಕೆ ಮಾಡಲ್ಲ. ವಿರೋಧ ಪಕ್ಷದ ಸ್ನೇಹಿತರಂತಾನೆ ಮಾತಾಡ್ತಾರೆ. ಸೊ ಅದನ್ನು ಅವನು ಏನು ತಿಳ್ಕೊಂಡಿದ್ದಾನೆ, ನಾವು ಏನು ಮಾತಾಡಿದ್ರು ಕೂಡ ನಡೆಯುತ್ತೆ, ನಾನು ಏನು ಮಾಡಿದ್ರು ಕೂಡ ನಡೆಯುತ್ತೆ, ಇನ್ನು ಮುಂದೆ ಅದು ನಡೆಯಲ್ಲ. ಇವತ್ತು ಹೇಳ್ತೀನಿ, ಇನ್ನು ಮುಂದೆ ಅದು ನಡೆಯಲ್ಲ. ಇಲ್ಲಿ ಯಾರು ಕೂಡ ಕೈಯಲ್ಲಿ ಬಳೆ ಹಾಕೊಂಡಿಲ್ಲ. ಇನ್ನು ಇದಾದರೂ ಅವನು ಇದೇ ಥರ ಮುಂದುವರಿಸಿದ್ರೆ ಅವನಿಗೆ ತಕ್ಕ ಉತ್ತರ ನನ್ನ ಭಾಷೆಯಲ್ಲಿ ಗೋಕಾಕಕ್ಕೆ ಹೋಗಿ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ. ಎಲ್ಲೋ ರಾಜ್ಯದಲ್ಲಿ ಈ ರೀತಿಯ ಪ್ರಮುಖ ನಾಯಕರು ಕೋಮುವಾದಿ ಭಾಷೆಗಳನ್ನ ಆಡಿ ಎಲ್ಲೋ ಶಾಂತಿ ಸುವ್ಯವಸ್ಥೆ ಪ್ರಾರಂಭದಲ್ಲಿ ಅದನ್ನ ಹೇಳಿದೆ. ಎಜುಕೇಶನ್ ಮೇನ್ ಇಂಪಾರ್ಟೆಂಟ್. ಎಜುಕೇಶನ್ ಬೇಕು. ಮನುಷ್ಯನಿಗೆ ಮನೆಯಲ್ಲಿ ಕಲಿಸಿರ್ತಕ್ಕಂಥ ಸಂಸ್ಕಾರ ಇರಬೇಕು ಒಂದು. ಎರಡನೇದು ಎಜುಕೇಶನ್ ಇರಬೇಕು, ಶಿಕ್ಷಣ ಇರಬೇಕು. ಕನಿಷ್ಠ ಪಕ್ಷ ಎರಡೂ ಇಲ್ಲ ಅಂದ್ರೆ ಮಾನ ಮರ್ಯಾದೆ ಆದ್ರೆ ಒಂಚೂರು ಅದು ಇರಬೇಕು. ಮಾನ ಮರ್ಯಾದೆ ಈ ಪುಣ್ಯಾತ್ಮನ ಎಲ್ಲಿ ಭೇಟಿ ಕೂಡ ಆಗಿಲ್ಲ. ಯಾಕಂದ್ರೆ ಇವನು ಮರ್ಯಾದೆ ಏನು ಅಂತ 2 ವರ್ಷ 3 ವರ್ಷ ಹಿಂದೆ ದೇಶದ ಜನ ನೋಡಿರ್ತಕ್ಕಂಥದ್ದು. ಬಹುಶಃ ಅಂತ ಬಾಯಿಯಿಂದ ಅದೇನೋ ಹೇಳ್ತಾರೆ, ಎಲುವಿಲ್ಲದ ನಾಲಿಗೆ, ಆಚಾರವಿಲ್ಲದ ನಾಲಿಗೆ, ಸಂಸ್ಕಾರ ಇಲ್ಲದ ಶರೀರ, ಮರ್ಯಾದೆ ಇಲ್ಲದ ಜೀವನ. ಬಹುಶಃ ಅವನಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಬಹುಶಃ ಅವರು ಸಹೋದರರು ಇವತ್ತು ಸತೀಶ್ ಜಾರಕಿಹೊಳಿ ಅವರು, ಬಾಲಚಂದ್ರ ಜಾರಕಿಹೊಳಿ ಬಹಳ ಪ್ರೀತಿಯಿಂದ ನಾವು ಎಲ್ಲೇ ಭೇಟಿಯಾದ್ರು ಕೂಡ ಬಹಳ ಪ್ರೀತಿಯಿಂದ, ವಿಶ್ವಾಸದಿಂದ ಮತ್ತು ಈ ಥರ ಪತ್ರಿಕಾಗೋಷ್ಠಿ ಮಾಡುವ ಕೂಡ ಎಲ್ಲರ ಬಗ್ಗೆ ರೆಸ್ಪೆಕ್ಟ್, ಮರ್ಯಾದೆಯಿಂದ ಮಾತಾಡ್ತಾರೆ. ಬಟ್ ಇವನು ಪುಣ್ಯಾತ್ಮ ಅವ್ರ ಮನೆತನದ ಮರ್ಯಾದೆ ಕಳಿಯಕ್ಕಂತ ಹುಟ್ಟಿರ್ತಕ್ಕಂಥದ್ದು ಏನೋ ನನಗೆ ಸಂಶಯ ಆಗ್ತಾ ಇದೆ. ದಯವಿಟ್ಟು ಅವ್ರ ಸಹೋದರ ಇವನನ್ನ ಕಂಟ್ರೋಲ್ ಮಾಡಬೇಕು. ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಾಯಕರ ಬಗ್ಗೆ ಅಸಹ್ಯವಾಗಿ ಮಾತಾಡ್ಬೇಕು. ಯಾಕಂದ್ರೆ ಈ ಒಂದು ಲೀಡರ್ಶಿಪ್ ಅಂತೂ ಕೊಲಾಪ್ಸ್ ಆಗೋಗಿದೆ. ಆಮೇಲೆ ನಿನ್ನೆ ಇನ್ನೊಂದು ಹೇಳಿದ್ರು, ಲಕ್ಷ್ಮಣ ಸವದಿ ಅವ್ರ ಮಾತು ಕೇಳಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೇಟ್ರು, ರಮೇಶ್ ಕತ್ತಿ ಅವರು ಕೇಟ್ರು. MP ಚುನಾವಣೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸ್ಪರ್ಧೆ ಮಾಡಿದಾಗ ಇವ್ರು ಎಲ್ಲಿದ್ರು? ಸನ್ಮಾನ್ಯ ಮರ್ಯಾದೆ ರಾಮಪ್ಪ ಜಾರಕಿಹೊಳಿ ಅವರು ಎಲ್ಲಿದ್ರು MP ಚುನಾವಣೆಯಲ್ಲಿ? ಒಂದು ದಿನ ಕೂಡ ಎಲ್ಲಿ ಪ್ರಚಾರಕ್ಕೆ ಬರಲಿಲ್ಲ. ಅವತ್ತು ಪಕ್ಷ ನಿಷ್ಠೆ ಇರ್ಲಿಲ್ವಾ ಇವ್ರಿಗೆ? ಒಂದು ದಿನ ಕೂಡ ಎಲ್ಲಿ ಕಾಣಲಿಲ್ಲ. ಒಂದು ಅಟ್ಲೀಸ್ಟ್ ಬರಕ್ ಆಗ್ಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಒಂದು ವಿಡಿಯೋ ಕ್ಲಿಪ್ ಮಾಡಿ ಕಳಿಸ್ಬೇಕಾಗಿತ್ತು.
ನಮ್ಮ ಪಕ್ಷದ ಅಭ್ಯರ್ಥಿ ಇದ್ದಾರೆ, ಗೆಲ್ಸಿ ಅಂತ ಒಂದು ವಿಡಿಯೋ ಕ್ಲಿಪ್ಪರ್ ಹಾಕ್ಬೇಕಾಗಿತ್ತು. ಅವ್ರ ಪಕ್ಷದ ಮುಖಂಡರು ಎಷ್ಟೋ ಜನ ಇಲ್ಲಿ ಪ್ರಶ್ನೆ ಮಾಡಿದ್ರು, ನೀವು MP ಚುನಾವಣೆಯಲ್ಲಿ ಯಾಕೆ ಬರ್ಲಿಲ್ಲ ಅಂತೇಳಿ. ಇಲ್ಲ ಸರ್, ಮತದಾನದ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಯಾವ ಕ್ಷೇತ್ರಕ್ಕೆ ಹೋಗ್ತಾರೆ, ಅಲ್ಲಿ ಮತದಾರರ ಮೇಲೆ ಪ್ರಭಾವ ಬೀರ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವ್ರು ಬಂದಿರಬಾರ್ದು. ನಮ್ಮ ತಂದೆಯವರು 2023 ಚುನಾವಣೆ ಹೇಳಿದ್ದಾರೆ, ಬಳು ಹೊಕ್ಕ ಮನಿ ಅಳು ಅಂತೇಳಿ. ಬಳು ಅಂದ್ರೆ ಅನಿಷ್ಟ ಪಕ್ಷಿ. ನಮ್ ಕಡೆ ಬಳು ಅಂತ ಒಂದು ಪಕ್ಷಿ, ಆ ಪಕ್ಷಿ ಯಾವ ಮನೆಗೆ ಹೋಗುತ್ತಲ್ಲ ಆ ಮನೆಯಲ್ಲಿ ಇರ್ತಕ್ಕಂಥ ವಾಸವಾಗಿರ್ತಕ್ಕಂಥ ಜನ ಕನಿಷ್ಠ ಪಕ್ಷ 3 ತಿಂಗಳಾದ್ರೂ ಆ ಮನೆಗೆ ಬಿಡ್ಬೇಕಂತೇಳಿ ಇವತ್ತು ಆ ಬಳು ಅಥಣಿ ತಾಲೂಕು ಹಾಳು ಮಾಡಕ್ ಬಂದಿದೆ. ಇಲ್ಲಿ ಜನ ಅದಕ್ಕೆ ಮನ್ನಣೆ ಕೊಡೋದಿಲ್ಲ. ಅಥಣಿ ಜನ ಪ್ರಜ್ಞಾವಂತರಿದ್ದಾರೆ, ಧೈರ್ಯವಂತರಿದ್ದಾರೆ. ಇವನ ಗೊಡ್ಡ ಬೆದರಿಕೆಗಳಿಗೆ, ಇವನ ಗೊಡ್ಡ ಭಾಷೆಗಳಿಗೆ, ಇವನ ಆಚಾರವಿಲ್ಲದ ನಾಲಿಗೆಗೆ ಮನ್ನಣೆ ಕೊಡೋದಿಲ್ಲ. ಅಥಣಿಯಲ್ಲಿರ್ತಕ್ಕಂಥ ಸಂಸ್ಥೆಗಳು ಇವತ್ತು ಆರೋಗ್ಯಕರವಾಗಿರ್ತಕ್ಕಂಥವು. ಆ ಎಲ್ಲ ಸಂಸ್ಥೆಗಳನ್ನ ಅವ್ರ ತಾಲೂಕಿನಲ್ಲಿ ಗೋಕಾಕ್ ಮಿಲ್ ಆಗಿರ್ಬೋದು, ಘಟಪ್ರಭಾ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಅಂತ ಸಂಸ್ಥೆಗಳನ್ನ ಯಾವ ರೀತಿ ಇವರು ಅಳು ಹಚ್ತಲ್ಲ ಈ ಬಳು, ಅದನ್ನ ಆ ರೀತಿ ಇಲ್ಲಿ ಮಾಡ್ಬೇಕಂತ ಹೇಳಿ ಇವತ್ತು ಅವರ ಪ್ರಯತ್ನ ನಡೀತಾ ಇದೆ. ಇಲ್ಲಿ ಜನ ಮನ್ನಣೆ ಹಾಕೋದಿಲ್ಲ, ಇಲ್ಲಿ ಜನ ಪ್ರಜ್ಞಾವಂತರಿದ್ದಾರೆ. ಅವನಿಗೆ ಸರಿಯಾದ ಉತ್ತರ ಕೊಡೋ ಸಂದರ್ಭದಲ್ಲಿ ಸಮಯಕ್ಕನುಸಾರ ಇವನು ಉತ್ತರ ಕೊಡ್ತಾರೆ. ಸರ್, ಈಗ ಬೆಳಗಾವಿಯಲ್ಲಿ ಲಿಂಗಾಯತರ ನಾಯಕರನ್ನ ಬೆಳೆಯೋದಕ್ಕೆ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ತರ ಒಂದು ಹೌದು ನಾನು ಅಗ್ರಿ ಆಗ್ತೀನಿ ಅದಕ್ಕೆ. ಇವತ್ತು ಲಿಂಗಾಯತರ ಮಧ್ಯೆ ಜಗಳ ಹಚ್ಚಿ DCC ಬ್ಯಾಂಕ್ ಅಲ್ಲಿ ಒಂದೇ ಕ್ಷೇತ್ರದಲ್ಲಿ ಇಬ್ಬಿಬ್ರು ಅಣ್ಣ ಒಂದು ಕ್ಯಾಂಡಿಡೇಟ್ ತಮ್ಮ ಒಂದು ಈ ತರ ಮಾಡಿ ಇದು ನಡೀತಾ ಇದೆ ಜಿಲ್ಲೆಯಲ್ಲಿ. ಜಿಲ್ಲೆಯ ಲಿಂಗಾಯತ ನಾಯಕರು ಇನ್ನ ಒಗ್ಗಟ್ಟು ಆಗಬೇಕು, ಪ್ರಜ್ಞಾವಂತರಾಗಬೇಕು. ಭವಿಷ್ಯದ ದೃಷ್ಟಿಯಿಂದ ಇವರು ತಮ್ಮ ವೈಯಕ್ತಿಕ ಪ್ರತಿಷ್ಠೆಗಳನ್ನ ಬದಿಗಿಟ್ಟು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಇಂತಹ ಸಂಸ್ಥೆಗಳನ್ನ ಉಳಿಸ್ತಕ್ಕಂಥ ಕೆಲಸ ಜಿಲ್ಲೆಯ ನಾಯಕರು ಮಾಡ್ಬೇಕಂತ ಈ ಸಂದರ್ಭ ಕೈ ಮುಗಿದು ವಿನಂತಿ ಮಾಡ್ಕೊತೀನಿ. ರೆಡಿ? ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತವನ್ನು ಕೋರಿ, ವಿಶೇಷವಾಗಿ ನಾಡಿನ ಸಮಸ್ತ ಜನತೆಗೆ ಪವಿತ್ರ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿ, ವಿಶೇಷವಾಗಿ ಇವತ್ತು ತಮ್ಮನ್ನೆಲ್ಲ ಕರೆಸಿರ್ತಕ್ಕಂಥದ್ದು ಬಹುಶಃ ತಾವೆಲ್ಲರೂ ಕೂಡ ನಿನ್ನೆ ದಿನ ಅಥಣಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಸಭೆಯ ಬಗ್ಗೆ ತಮ್ಮೆಲ್ಲ ವಾಹಿನಿಗಳಲ್ಲಿ ಬಿತ್ತರಿಸ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಗೋಕಾಕ್ನ ಶಾಸಕರು, ಮಹಾನುಭಾವರು, ಮರ್ಯಾದವಂತ ಶಾಸಕರಾಗಿರ್ತಕ್ಕಂಥ ಮರ್ಯಾದೆ ರಾಮಪ್ಪ ಜಾರಕಿಹೊಳಿ ಅವರು ನಮ್ಮ ತಂದೆಯವರ ಬಗ್ಗೆ ಅಶ್ಲೀಲ ಪದಗಳನ್ನು ಬಳಸಿ ಏಕವಚನದಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಇದು ಏನ್ ತೋರಿಸ್ತದೆ ಅಂತಂದ್ರೆ, ಒಬ್ಬ ಸಂಸ್ಕಾರ ಇಲ್ಲತಕ್ಕಂಥ ಮಗ ಯಾವ ರೀತಿ ಮಾತಾಡ್ತಾನೆ ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿ. ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ತಂದೆ ನಮಗೆ ಹುಟ್ಟಿ 6 ವರ್ಷಕ್ಕೆ ನಮ್ಮನ್ನೆಲ್ಲ ಶಾಲೆಗೆ ಸೇರಿಸಿ, ಒಳ್ಳೆ ಶಿಕ್ಷಣ ಕೊಡಿಸಿ, ಒಳ್ಳೆ ಸಂಸ್ಕಾರ ಕೊಟ್ಟು, ಸಮಾಜದಲ್ಲಿ ಯಾವ ವ್ಯಕ್ತಿಗೆ ಯಾವ ತರ ಮಾತಾಡ್ಬೇಕಂತ ಹೇಳಿ ಕಲಿಸಿಕೊಟ್ಟಿರ್ತಕ್ಕಂಥದ್ದು ಅದು ನಮ್ಮ ಮನೆಯ ಸಂಸ್ಕಾರ. ನಿನ್ನೆ ಅವನು ಮಾತಾಡಿರ್ತಕ್ಕಂಥ ಭಾಷೆ, ಅವನ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರು ಅವನಿಗೆ ಕೊಟ್ಟಿರ್ತಕ್ಕಂಥ ಸಂಸ್ಕಾರ. ಬಹುಶಃ ಅವನು ಹುಟ್ಟಿ 6 ವರ್ಷಕ್ಕೆ ಅವನ ತಂದೆ ತಾಯಿ ಅವನ ಶಾಲೆಗೆ ಕಳಿಸಿದ್ರೆ ಈ ತರದ ಭಾಷೆ ಅವನ ಬಾಯಲ್ಲಿ ಬರ್ತಿರ್ಲಿಲ್ಲ. ಯಾಕಂತಂದ್ರೆ 6ನೇ ವರ್ಷಕ್ಕೆ ಅವನನ್ನ ಕಳುಬಟ್ಟಿ ಕಾಯಿಸೋಕಂತಾನೆ ಅವ್ರನ್ನ ಕಳಿಸಿರ್ತಕ್ಕಂಥ ಹಿನ್ನೆಲೆ ಒಳಗೆ ಬಹುಶಃ ಅವನಂತ ಕೀಳುಮಟ್ಟದ ರಾಜಕಾರಣಿಗಳು ಬಹುಶಃ ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. DCC ಬ್ಯಾಂಕ್ ಬಗ್ಗೆ ಮಾತಾಡಿದ್ರು, ಕೃಷ್ಣ ಸಹಕಾರಿ ಸಕ್ಕರೆ ಬಗ್ಗೆ ಕಾರ್ಖಾನೆ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ತಂದೆಯ ಬಗ್ಗೆ ಬಹಳ ಅವಾಚ್ಯ ಶಬ್ದಗಳನ್ನು ಬಳಸಿ ಕೇವಲವಾಗಿ ಮಾತಾಡಿರ್ತಕ್ಕಂಥದ್ದು. ತಮ್ಮೆಲ್ಲರ ಮುಖಾಂತರ ಆ ಮಹಾನುಭಾವನಿಗೆ, ಆ ಮರ್ಯಾದವಂತನಿಗೆ ನಾನು ಕೆಲವೊಂದು ಪ್ರಶ್ನೆಗಳು. DCC ಬ್ಯಾಂಕ್ ಇವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ರು, ಮುರುಗೋಡು ಮಹಾಂತ ಅದನ್ನ ಆಶೀರ್ವಾದ DCC ಬ್ಯಾಂಕ್ ಮೇಲಿದೆ ಅಂತೇಳಿ. ಈ ಪುಣ್ಯಾತ್ಮ ನಿನ್ನೆ ಮಾತಾಡಿದ DCC ಬ್ಯಾಂಕ್ ಅಲ್ಲಿ ನಾನು ಹೇಳಿದ ಆಗ್ಲಿಲ್ಲ ಅಂದ್ರೆ ಆ ಬ್ಯಾಂಕಿನ ಕಡೆ ತಿರುಗಿ ಉಚ್ಚೇನು ಒಯ್ಯೋದಿಲ್ಲ.
ಅಂದ್ರೆ ಮುರುಗೋಡು ಮಹಾಂತಾತನವ್ರ ಆಶೀರ್ವಾದ ಇರ್ತಕ್ಕಂಥ ಬ್ಯಾಂಕ್ನಲ್ಲಿ ತಿರುಗಿ ನಾನು ಉಚ್ಚೆ ಒಯ್ಯೋದಿಲ್ಲ ಅಂತ ನಮ್ಮ ಭಾಷೆ ಬಳಕೆ ಮಾಡಿರ್ತಕ್ಕಂಥದ್ದು ಯಾವ ರೀತಿಯ ಸಂಸ್ಕೃತಿ. ಅದ್ರ ಜೊತೆಗೆ ಕೃಷ್ಣ ಸಹಕಾರಿ ಕಾರ್ಖಾನೆ ಬಗ್ಗೆ ಕೂಡ ಮಾತಾಡಿದ್ರು. ಇವತ್ತು ಘಟಪ್ರಭಾ ಸಹಕಾರಿ ಕಾರ್ಖಾನೆ ಪರಿಸ್ಥಿತಿ ಏನಾಗಿದೆ, ಆ ಸಂಸ್ಥೆ ಹಾಳಾಗಿ ಹೋಗಿದೆ ಯಾರಿಂದ? ಗೋಕಾಕ್ ಮಿಲ್, ಬಹುಶಃ ತಮಗೆಲ್ಲರೂ ಕೂಡ ಗೊತ್ತು, ಇಡೀ ಜಿಲ್ಲೆ ಜನತೆಗೂ ಕೂಡ ಗೊತ್ತು. ಗೋಕಾಕ್ ಮಿಲ್ ನಲ್ಲಿ 8,000 ಜನ ಕಾರ್ಮಿಕರು, 8,500 ಜನ ಕಾರ್ಮಿಕರು ಕೆಲಸ ಮಾಡ್ತಿದ್ರು. ಇವತ್ತು ಆ ಎಲ್ಲ ಕುಟುಂಬಗಳು ಬೀದಿ ಪಾಲ ಆಗ್ಲಿಕ್ಕೆ ಕಾರಣೀಭೂತರು ಯಾರು? ಇವತ್ತು ಕೇವಲ 200-250 ಜನ ಮಾತ್ರ ಕೆಲಸ ಮಾಡ್ತಿದ್ರು. ಉಳಿದ ಕಾರ್ಮಿಕರು ಹೊಟ್ಟೆ ಮೇಲೆ ಹೊಡೆದವ್ರು ಯಾರು? DCC ಬ್ಯಾಂಕ್ನಲ್ಲಿ 100 ಕೋಟಿ ಲೋನ್ ತಗೊಂಡವ್ರು ಯಾರು? ನನಗೆ ಇವತ್ತು ಕೇಳಕ್ ಸಿಕ್ಕಿರ್ತಕ್ಕಂಥದ್ದು, ಇದೇ ಮಹಾನುಭಾವ ಮನೆ ಬಿಟ್ಟು ಹೊರಗೆ ಬಂದಾಗ ಅವ್ರ ತಂದೆಯಿಂದ ಹೊರಗೆ ಬಂದಾಗ 25 ಲಕ್ಷ ರೂಪಾಯಿ ಲೋನ್ ತಗೊಂಡಿದ್ದು ಇದೇ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನಲ್ಲಿ. 25 ಲಕ್ಷ ರೂಪಾಯಿ ಲೋನ್ ತಗೊಂಡು ಇವತ್ತು ತನ್ನ ರಾಜಕೀಯ ಅಸ್ತಿತ್ವವನ್ನು ಕಾಪಾಡ್ಕೊಂಡು ಬರುವ ನಿಟ್ಟಿನಲ್ಲಿ DCC ಬ್ಯಾಂಕಿನ ಸಹಾಯ ಸಹಕಾರ ಮರೆತು ಆ ಬ್ಯಾಂಕಿನ ಕಡೆ ಉಚ್ಚೆ ಹೊಯ್ಯದಿಲ್ಲ ಅನ್ನೋ ಮಾತನ್ನು ಕೂಡ ಇವತ್ತು ಮಾತಾಡಿರ್ತಕ್ಕಂಥದ್ದು. ಬಹುಶಃ ಇದು ಎಲ್ಲೋ ಒಂದು ಕಡೆ ಮುರುಗೋಡು ಮಹಾಂತಾಜನವರಿಗೆ ಅವಮಾನ ಮಾಡಿರ್ತಕ್ಕಂಥ ಕೆಲಸ ಇವತ್ತು ಸನ್ಮಾನ್ಯ ಮರ್ಯಾದೆ ರಾಮಪ್ಪ ಜಾರಕಿಹೊಳಿ ಅವರು ಮಾಡಿರ್ತಕ್ಕಂಥದ್ದು ನಾವು ಖಂಡಿಸ್ತೀವಿ. ಈ ಸಂದರ್ಭದಲ್ಲಿ ಅವನಿಗೆ ನಾನು ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ, ಬಹುಶಃ ಯಾವ ಉದ್ದೇಶದಿಂದ ಈ ರೀತಿ ಮಾತಾಡ್ತಾ ಇದ್ರು ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಇನ್ನೇನಾದ್ರೂ ಈ ತರ ಪದ ಬಳಕೆ ಆಗಿದ್ದೇ ಆದಲ್ಲಿ ಬಹುಶಃ ನನಗೂ ಪದ ಬಳಕೆ ಮಾಡಕ್ ಬರುತ್ತೆ. ನಂದಿನ್ನು ಬಿಸಿ ರಕ್ತ, ನನ್ನ ಬಾಯಿಗೆ ಏನಾದರೂ ಅವನು ಸಿಕ್ಕರೆ ಖಂಡಿತವಾಗಿಯೂ ಡೆಫಿನೆಟ್ಲಿ ದಿನಾಲು 8ರಿಂದ 10 BP ಗುಳಿಗೆ ತಗೊಳ್ಳೋದ್ರಲ್ಲಿ ಸಂದೇಹನೇ ಇಲ್ಲ. ಆ ಭಾಷೆಯಲ್ಲಿ ಅವನಿಗೆ ಉತ್ತರ ಕೊಡ್ತಕ್ಕಂಥ ಕೆಲಸ ನಾನು ಖಂಡಿತವಾಗಿ ಮಾಡ್ತೀನಿ. ಇವತ್ತು 2023 ಚುನಾವಣೆಯಲ್ಲೂ ಕೂಡ ಜನ ಇವನಿಗೆ ಯಾವ ರೀತಿ ಉತ್ತರ ಕೊಟ್ಟರು ಅಂತ ನೋಡಿದ್ದಾನೆ. ಮೊನ್ನೆ DCC ಬ್ಯಾಂಕ್ ಚುನಾವಣೆಯಲ್ಲಿ ಕೂಡ ಉತ್ತರ ಕೊಟ್ಟಿರ್ತಕ್ಕಂಥ ನೋಡಿದ್ದಾನೆ. ಅದ್ರ ಜೊತೆಗೇನೆ ಹುಕ್ಕೇರಿ ಚುನಾವಣೆಯಲ್ಲಿ ಕೂಡ ಉತ್ತರ ಕೊಟ್ಟಿರ್ತಕ್ಕಂಥ ನೋಡಿದ್ದಾನೆ. ಇನ್ನೇನಾದರೂ ಹತ್ತನಿಗೆ ಬಂದ್ರೆ ಮುಚ್ಕೊಂಡು ಬರೋದು, ಅವನ ಬಗಲು ಬಚ್ಚಾಗಳ ಜೊತೆ ಕೂಡೋದು, ಬಿಟ್ಟಿ ಉಪ್ಪಿಟ್ಟು ತಿಂದು ಮುಚ್ಕೊಂಡು ತನ್ನ ಊರಿಗೆ ಹೋಗಿ ಕೆಲಸ ಮಾಡಬೇಕು. ಇನ್ನೇನಾದ್ರೂ ವಾಪಸ್ ನಮ್ಮ ತಂದೆಯವ್ರ ಬಗ್ಗೆ ಆಗಲಿ, ನಮ್ಮ ಕಾರ್ಯಕರ್ತರ ಬಗ್ಗೆ ಆಗಲಿ ಏಕವಚನದಲ್ಲಿ ಅಸಹ್ಯವಾಗಿ ಮಾತಾಡಿದ್ರೆ ಅದಕ್ಕಿಂತ ಕೆಟ್ಟ ಭಾಷೆ ಬಳಸಿ, ಬಹುಶಃ ಅವನ ಜೀವನದಲ್ಲಿ ಅಂತ ಭಾಷೆನೇ ಕೇಳಿರಲ್ಲ, ಅಂತ ಭಾಷೆ ಬಳಸಿ ಅವನಿಗೆ ನಾವು ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭ ನಿಮ್ಮೆಲ್ಲರ ಮುಖಾಂತರ ನಾನು ಹೇಳಿ ಬಯಸ್ತೀನಿ. ಸತ್ಯಪ್ಪ ಬಾಗೇನವರು ಒಂದು ತಲೆಯಾಗಿ ಇಟ್ಕೋಬೇಕು. ಚಿದೋನಾಗ ಹೊರಗೆ ಎಲ್ಲರ ಕಂಡ್ರ ಹೊರಗೆ ಬರೋದು ಬರಿ ಆಕೈತಿ, ಹೊರಗೆ ತಿರುಗಾಡೋದು ಬರಿ ಆಕೈತಿ ಅಂದಾರ. ಸತ್ಯಪ್ಪ ಬಾಗೇನವ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀವಿ. ಸಾವುಕಾರ ಅಭಿಮಾನಿಗಳಾದ ನಾವು ಇಲ್ಲಿ ತನಕ ಯಾವುದೇ ಮಾತು ಅವಾಚ್ಯ ಪದದಿಂದ ನಿಲ್ಲಿಸಿಲ್ಲ, ಯಾರಿಗೂ ಮಾತಾಡಿಲ್ಲ. ಇನ್ನು ಮುಂದೆ ಮಾತಾಡುವಂಗೆ ಮಾಡಬೇಡ್ರಿ. ಮತ್ತು ಸತ್ಯಪ್ಪ ಬಾಗೇನವ್ರು ಎಲ್ಲ ಕಂಡ್ರೂ ಅವ್ರು ಮುತ್ತಿಗೆ ಹಾಕ್ತೀವಿ. ಆಮೇಲೆ ಅಭಿಮಾನಿಗಳಿಂದ ಮುತ್ತಿಗೆ ಹಾಕೋದಂತೂ ಗ್ಯಾರಂಟಿನ, ಅವ್ರನ್ನೂ ಹೊರಗೆ ತಿರುಗಾಡೋದು ಬರಿ ಆಕೈತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. IB ಒಳಗೆ ಒಂದು ಪತ್ರಿಕಾ ಸಂದೇಶವನ್ನು ಕರೆದಿದ್ದೀವಿ. ವಿಶೇಷ ಏನಂತಪ್ಪ ಅಂದ್ರೆ ಮೊನ್ನೆ ಅಷ್ಟೇ ಒಂದು ಸತ್ಯಪ್ಪ ಬಾಗೇನವರು ಬಟ್ಟಿ ಗ್ಯಾಂಗ್ ಆ್ಯಂಡ್ ಟೀಮ್ ಏನಪ್ಪ ಅಂತಂದರೆ ನಮ್ಮ ಸಾವುಕಾರ ಬಗ್ಗೆ ಮತ್ತು ಚಿದಾನಂದ ಸೌದಿ ಅವ್ರ ಬಗ್ಗೆ ಇಲ್ಲದ ಸಲದ ಆರೋಪಗಳು ಮಾಡತ್ತಾರ. ಸತ್ಯಪ್ಪ ಬಾಗೇನವರು ತಮ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ ನಾನು, ನೀವು ಯಾರು, ನಿಮ್ಮ ಹುದ್ದೆ ಏನು, ನೀವು ಯಾವ ಪಕ್ಷದೊಳಗೆ ಅದೀರಿ, ಮತ್ತು ಜನರಿಗೆ ನೀವು ಎಷ್ಟು ನೌಕರಿ ತೆಗಿಸಿಂದ ಎಷ್ಟು ರೊಕ್ಕ ತೊಗೊಂಡಿರಿ, ಯಾವ್ಯಾವ ಸೊಸೈಟಿ ಒಳಗೆ ಎಷ್ಟು ಸಾಲ ಮಾಡಿರಿ, ಕಳೆದ ಜಡ್ಪಿ ಎಲೆಕ್ಷನ್ ಒಳಗೆ ತಾವು ಇಲೆಕ್ಷನ್ ಮಾಡೋ ಸಲುವಾಗಿ ನೀ ಯಾರ ಕಡೆ ಸಾಲ ತೊಗೊಂಡಿಲ್ಲ, ಇನ್ನತಕ್ಕ ಅವ್ರು ಸಾಲ ಮುಟ್ಟಿಲ್ಲ. ಅವ್ರು ನಿನ್ನ ಹೆಸರಿನ ಮೇಲೆ ರೋಡ್ ಮೇಲೆ ನಿನ್ನ ಹೆಸರು ಹೇಳ್ಕೊಂಡು ತಿರುಗಾಡತ್ತಾರೆ. ಮೊದಲ ನಿನ್ನ ವ್ಯಕ್ತಿತ್ವ ಬಗ್ಗೆ ತಿಳ್ಕೊಂಡು ಮೊದಲ, ಆಮೇಲೆ ಇನ್ನವ್ರ ಬಗ್ಗೆ ಮಾತಾಡಕತ್ತೆ. ಇಲ್ಲ ಫ್ಯಾಕ್ಟ್ರಿ ಒಳಗೆ ಹಂಗೆ ಮಾಡ್ಯಾರು ಹಿಂಗೆ ಮಾಡ್ಯಾರ ತೀಕ್ಷ್ಣ ಹೇಳ್ತಿ. ಫ್ಯಾಕ್ಟ್ರಿ ಒಳಗೆ ಮಾಡ್ಯಾರು ಬಿಟ್ಟಾರು ಅನ್ನೋದು ನಿನ್ಗೆ ಗೊತ್ತಿತ್ತಪ್ಪ ಅಂತಂದ್ರೆ ನೀನು ದಾಖಲೆ ಸಮೇತ ಬಂದಿಸಿ ಮಾತಾಡ್ಬೇಕು. ಏನ ಹಿಂಗೆ ರೋಡ್ ಮೇಲೆ ನಾಯಿಗತ್ಲೆ ಬಗಳಿದ್ರೆ ಅದು ಅರ್ಥ ಅಲ್ಲ. ಅದಕ್ಕೆ ಸಾವುಕಾರ ಬಗ್ಗೆ ನೀ ಹೇಳ್ತಿ, ಇಲ್ಲ ಅವ್ರು ಹಂಗೆ ಮಾಡೋರು ಹಿಂಗೆ ಮಾಡಪ್ಪ ದೀಕ್ಷಿಂದ ಹೇಳ್ತಿ, ನಿನಗೇನು ನೈತಿಕತೆ ಐತಿ? ಅವರು ವೈಯಕ್ತಿಕವಾಗಿ ಅವರ ತಂದೆಯವ್ರಿಗೆ ಮಾತಾಡೋದಕ್ಕೆ ಚಿದಾನಂದ ಸೌದಿ ಅವರು ಯಾರೂ ಕೂಡ ತಂದೆಯವ್ರಿಗೆ ಮಾತಾಡಿದ್ರೆ ಅವ್ರ ಮಗ ಸರ್ವೇ ಸಾಮಾನ್ಯ ಉತ್ತರ ಕೊಡೋದು. ಅವ್ರು ಹೊಡಿತ್ತು, ನಾವೆಲ್ಲ ಕಾರ್ಯಕರ್ತರ ನೋಡ್ಕೊಂಡು ಕೂತಿದ್ದೆ ನಾವು. ಯಾಕಂದ್ರೆ ನಾವು ಕಾರ್ಯಕರ್ತರು ಉತ್ತರ ಕೊಡಬಾರ್ದು, ಏನೋ ಮಾತಾಡಬಾರ್ದು ತೀಕ್ಷ್ಣ ಅನ್ನತ್ತೀವಿ. ಯಾವ ಬಂದಿಸಿಂದ ಇಲ್ಲಿ ನಮ್ಮ ಸಾವುಕಾರ ಬಗ್ಗೆ ಹಿಂಗೆ ಮಾತಾಡ್ತಾನೆ. ಇಲ್ಲಿ ತನಕ ನಾವು ಕಾರ್ಯಕರ್ತರು ಶಿವಗಿ ಮುರುಗೇಂದ್ರ ಅವ್ರ ಪುಣ್ಯ ಭೂಮಿ ಒಳಗೆ ಅದೀವಿ ಒಂದು ತೀಕ್ಷ್ಣ ಸಮಾಜದಿಂದ ಮಾತಾಡತ್ತೀವಿ ನಾವು. ಮತ್ತು ನಾವು
ನಮ್ಮ ಸ್ಟೈಲ್ ನಾವು ತೆಗೆದಿವಪ್ಪ ಅಂತಂದ್ರೆ ನೀವು ಹತ್ತನಿಗೆ ಬರೋದು ನೀವು ಹೇಳತ್ತಿರಲ್ಲ ಏನೋ ಸತ್ಯಪ್ಪ ಬಗ್ಗೆ ನೋಡಿದ್ಲ ಚಿದೋನ ರೋಡ್ ಮೇಲೆ ಬರೋದು ಬಿರಿ ಆಗೈತೆ ದೀಕ್ಷಿಂದ ನೀ ಹತ್ತನಿಗೆ ಬರೋದು ಬಿರಿ ಆಗೈತೆ ಮತ್ತು ಯಾರು ಬರ್ತಾರಲ್ಲ ಬೇರೆ ಕಡೆಯಿಂದ ಅವ್ರಿಗೆ ಹತ್ತನೇ ಬರ್ಲಕ್ಕೆ ಕೊಡಂಗಿಲ್ಲ ನಾವು ಯಾಕಂದ್ರೆ ಇದು ನಮ್ಮ ಸಂಸ್ಕೃತಿ ಅಲ್ಲ ನೀವು ಒಬ್ರ ಮೂರು ಬಿಟ್ಟಿಗೆ ನಿಂತೀರಿ ನೀವು ಅದಕ್ಕೆ ನಮ್ಮ ಪದ್ಧತಿ ಅಂಥದ್ದಿಲ್ಲ ನಿಮ್ಗೆ ಹೇಳತ್ತೀವಿ ಇನ್ನು ಮುಂದೆ ಯಾರೇ ಬಂದ್ಸಿಂದ ಅವಾಂತ ಶಬ್ದಗಳನ್ನು ಮಾತಾಡೋದಾಗಲಿ ಅಸಭ್ಯವಾಗಿ ಮಾತಾಡೋದು ಮಾಡ್ರಪ್ಪ ಅಂತಂದ್ರೆ ನಾವು ಕಾರ್ಯಕರ್ತರೆಲ್ಲ ಸೇರಿ ನಿಮಗೆ ಮುತ್ತಿಗೆ ಹಾಕಿ ನಾವು ಯಾವ ರೀತಿ ಮಾತಾಡಬೇಕಲ್ಲ ಆ ರೀತಿ ಮಾತಾಡ್ತೀವಿ ದಯವಿಟ್ಟು ಹೇಳತ್ತೀವಿ ನಿಮ್ಗೆ ಇದು ಲಾಸ್ಟ್ ವಾರ್ನಿಂಗ್ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ. ವಾಹ್. ಎಸ್ ಮೊನ್ನೆ ಕೃಷ್ಣ ಫ್ಯಾಕ್ಟ್ರಿಯ ಇಲೆಕ್ಷನ್ ಹೊರತಾಗಿಯಾಗಿ ಶಿವಣಗಿ ಕಾರ್ಯಾಲಯ ನಡೆದಂಥ ಫಂಕ್ಷನ್ನಲ್ಲಿ ರಮೇಶಣ್ಣ ಜಾರಕಿಹೊಳಿ ಅವರು ನಮ್ಮ ಸ್ಥಳೀಯ ಶಾಸಕರಿಗೆ ಟಾಂಗ್ ಕೊಡ್ತಾರೆ ಏನಂತ ನಮ್ಮ ಸಾಹುಕಾರು ಪಂಚಾಯತಿ ಅಧ್ಯಕ್ಷಗಾದರೂ ಹೋಗಿ ಬರ್ತೀನಿ ಅಂದ್ರೆ ಓಡಿ ಬರ್ತಾರತ್ತ ಅನ್ಸಿಂದ ನೋಡ್ರಿ ರಮೇಶಣ್ಣ ಜಾರಕಿಹೊಳಿ ಅವರೇ ನಮ್ಮ ಶಾಸಕರು ಯಾರಾಗ ಇಲ್ಲಿ ಬರೀ ಒಬ್ರಿಗೆ ಕೈ ಮಾಡಿ ತೋರಿಸಿರಂದ್ರೆ ನೀವು ಬಂದು ನಿಂತರೂ ಭೀ ಅವ್ರನ್ನ ಗೆಲ್ಲಕ್ಕೆ ಸಾಧ್ಯವಿಲ್ಲ. ಇದು ನಮ್ಮ ಶಾಸಕರಲ್ಲಿ ಶಕ್ತಿ ಇದೆ. ಮತ್ತು ಗಜಾನನ ಮಂಗಸೂಳಿ ಅವರು ಹೇಳ್ತಾರೆ ಇಲ್ಲಿ ಲೋಕಲ್ದವ್ರು ಗುಂಡಾಗಿರಿ ಮಾಡ್ತಾಯಿದ್ದಾರೆ, ಹೊರಗಿನವರಲ್ಲ. ಎಲ್ಲರೇ ಲೋಕಲ್ದವ್ರು ಗುಂಡಾಗಿರಿ ಮಾಡ್ತಿದ್ರಂದರೆ ಗಜಾನನ ಮಂಗಸೂಳಿ ಅವರೇ ನೀವು ಇಲ್ಲೇ ಬಾಲ ಮುಚ್ಕೊಂಡು ಇಲ್ಲೇ ಅವ್ರ ಹಿಂದೆ ಇರ್ತಿದ್ರಿ, ಬಾಲಾಗಳಾಡ್ಸ್ಕೊತು ಹೊರಗಿನವ್ರು ಕೂಡ ಹೋಗ್ತಿದ್ದಿಲ್ಲ. ಆಮೇಲೆ ಒಂದು ಎಚ್ಚರಿಕೆ ಇರ್ರಿ, ಇಲ್ಲಿ ನಮ್ಮ ನಾಡಿನ ಶಿವೋಗಿ ನಾಡಿದೆ. ನಮ್ಮ ಶಾಸಕರು ನಮ್ಗೇನು ಕಲಿಸಿದಾರಪ್ಪ ಅಂದ್ರೆ ಪ್ರೀತಿ ಭೀ ಕೊಟ್ಟಿದ್ದಾರೋ ಹಾಗೆ ನಮಗೆ ಧೈರ್ಯ ಭೀ ಕೊಟ್ಟಿದ್ದಾರೋ. ಎಲ್ಲರೇ ನೀವು ಹೊರಗಿನವ್ರನ್ನ ತೊಗೊಂಡು ಇಲ್ಲೆಲ್ಲರೇ ಲೋಕಲ್ದಾಗ ಗುಂಡಾ ವರ್ತನೆ ನಡೆಸಿರಂದ್ರೆ ನಾವು ಎಲ್ಲ ಇಲ್ಲಿ ಶಿವೋಗಿ ನಾಡದಲ್ಲಿ ಹುಟ್ಟಿದೀವಿ ಅಂತಂದು ನಿಮ್ಗೆ ಇವತ್ತು ರಿಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದೀವಿ. ಇಲ್ಲಾಂದರೆ ನಮಗೂ ನಿಮಗೂ ಕೂಡ ಏಕವಚನೆ ಮಾತಾಡೋಕ್ಕೂ ಬರ್ತೈತಿ. ಮತ್ತು ಏನು ನೀವು ಯಾವ ರೀತಿ ಇದು ಮಾಡ್ತಾ ಟಾಂಗ್ ಕೊಡ್ತಾಯಿದ್ರೆ ಗೋಕಾಕ್ದಾಗ ಬಂದು ಟಾಂಗ್ ಕೊಡೋಕ್ಕೂ ಬರ್ತೈತೆ. ಆಮೇಲೆ ಸತ್ಯಪ್ಪ ಬಾಗೇನವ್ರು ಹೇಳ್ತಾರೆ ನಮ್ಮ ಚಿದುವಣ್ಣ ಸೌದಿಯವರಿಗೆ ಹೊರಗೆ ಬರೋಕ್ಕೆ ಬಿರಿ ಐತೈತೆ. ಅರೋಪ್ಪ ಸತ್ಯಪ್ಪ ಬಾಗೇನವ್ರೆ ಒಂದು ವಿಷಯ ಕೇಳಿ, शेर के बच्चा बब्बर शेर है, किधर आने के लिए डरता नहीं है. हम भी उनके साथ है और पूरा अतनी जनता भी उनके साथ है. ये हिंदी में क्यों बोल रहा हूँ कि पूरा ये कर्नाटका नहीं दिल्ली तक पहुँचना चाहिए कि हमारा शासक हमारा ये स्थलीय इसमें हम लक्ष्मण साहूकार को शासक नहीं बोलते, साहूकार बोलते हैं. उसके ಇದನ್ನ ತಿಳ್ಕೊರಿ ನೀವು ಸ್ಥಳೀಯವ್ರು ಪೆಲ್ಲ ತಿಳ್ಕೊರಿ. ಹೊರಗಿನವ್ರು ಬೆನ್ನು ಹತ್ತಿಸಿಂದ ಹಾಳಾಗಬೇಡ್ರಿ. ಅವ್ರು ಎಲ್ಲಿ ಕಾಳು ಇಟ್ಟಾರಲ್ಲ ಎಂದು ನಾವು ಶಾಸಕರು ಬೆನ್ನು ಹತ್ತಾರಲ್ಲ ಟೋಟಲಿ ಗೋಕಾಕನು ಹಾಳು ಆಗ್ಯಾರು. ಇನ್ನು ಮುಂದೆ ಈ ಕರ್ನಾಟಕದಾಗೂ ಹಾಳಾತಾರ ಅನ್ನೋದು ನಂದು ಹೇಳೋದೈತ್ರಿ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು. ನನ್ನ ಹೆಸರು ಮಾಂತೇಶ್ ಕಾಂಬ್ಳೆ ಅಂತೇಳಿ. ನಾನು ಮೂಲ ಕಾಂಗ್ರೆಸ್ದವ. ಏನು ಸಾವುಕಾರ ಬಿ ಜೆ ಪಿಗೆ ಬಂದ್ರಲ್ಲ ಅದಕ್ಕಿಂತ ಮೊದಲು ನಾನು ಮೂಲ ಕಾಂಗ್ರೆಸ್ದಾಗ ಇದ್ದವ. ಮೊನ್ನೆ ಗಜಾನನ ಮಂಗಸೂಳಿ ಅವರು ಒಂದು ಮಾತು ಹೇಳ್ತಾರೆ, ಮೂಲ ಕಾಂಗ್ರೆಸ್ದವ್ರಿಗೆ ಅನ್ಯಾಯ ಆಗೈತಿ ಅಂತ. ನಾನು ಮೂಲ ಕಾಂಗ್ರೆಸ್ನವ್ದು, ನನಗೇನು ಅನ್ಯಾಯ ಆಗಿಲ್ಲ. ಅವ್ರಿಗೇನು ಅನ್ಯಾಯ ಆಗೈತೆ ಅನ್ನೋದು ಬಂದು ಹೇಳ್ಬೇಕು. ಲಿಸ್ಟ್ ಮಾಡ್ಕೊಂಡು ಬಂದು ಓದ್ತಾರೆ ಫಂಕ್ಷನ್ದಾಗ. ನನಗೇನು ಅನ್ಯಾಯ ಆಗೈತೆ ಅನ್ನೋದು ಮನಸ್ಸಿನಾಗಿರ್ಬೇಕು, ತಲೆ ಒಳಗಿರ್ಬೇಕು. ಲಿಸ್ಟ್ ಮಾಡ್ಕೊಂಡು ಬಂದು ಓದೋದಲ್ಲ. ಅವ್ರು ಗುರುಗಳು ಅದಾರ ಗೋಕಾಕದಾಗ, ಅವ್ರೇನು ಲಿಸ್ಟ್ ಮಾಡಿ ಕೊಟ್ಟಾರಲ್ಲ ಇಲ್ಲಿ ಬಂದು ಓದೋದಟ್ಟ ಅವ್ರ ಕರ್ತವ್ಯ. ಆಮೇಲೆ ನಿನ್ನೆ ಒಂದು ಬೈಟ್ ಕೊಡ್ತಾರೆ ಇವ್ರು ಸತ್ಯಪ್ಪ ಬಾಗೇನವ್ರ, ನಾವು ಜಗತ್ತಿನಾಗ ಅಥವಾ ಭಾರತ ದೇಶದಾಗ ಅತಿ ಶ್ರೇಷ್ಠವಾದ ಜಾತಿ ಯಾವ್ದಾರ ಇತ್ತಂತಂದ್ರೆ ಅದು ಹಾಲು ಮೊತ್ತದ ಜಾತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರಾಗ ಹುಟ್ಟಿರ್ತಕ್ಕಂಥ ಸತ್ಯಪ್ಪ ಬಾಗೇನವ್ರವ್ರ ಎರಡು ನಾಲ್ಗೆ ಉಳ್ಳ ಮನುಷ್ಯ ಅವರು. ಕುಮಟಳ್ಳಿ ಅವ್ರಿಗೆ ಹೇಳ್ತಾರೆ ಬಿ ಜೆ ಪಿಗೆ ಹೋದಾಗ 50 ಕೋಟಿಗೆ ಸೇಲ್ ಆದ ಮನುಷ್ಯ, 50 ಕೋಟಿಗೆ ಸೇಲ್ ಆದ ಮನುಷ್ಯ. ಹಂಗಾರೆ ಇವ 8 ಕೋಟಿಗೆ ಸೇಲ್ ಆದ, ನೀನೇ ಕುಮಟಳ್ಳಿ ಅವ್ರ ಬೆನ್ನ ಹತ್ತಿ ಪ್ರಚಾರ ಮಾಡ್ಲತ್ತಿದ್ದ. ಇವ 8 ಕೋಟಿ ತೊಗೊಂಡ ಕುಮಟಳ್ಳಿ ಬೆನ್ನ ಹತ್ತಿ ಪ್ರಚಾರ ಮಾಡ್ಲಕ್ಕ ಅದನ್ನ ಅನ್ನೋದು ಹೇಳ್ಬೇಕು. ಮತ್ತು ಇನ್ನೊಂದು ಗಮನದಾಗಿರಲಿ, ಸತ್ಯಪ್ಪ ಬಾಗೇನವ್ರವ್ರಿಗೆ ನಿಮ್ಮದ ನಿಗಮ ಮಂಡಳಿ ಅಧ್ಯಕ್ಷರನ್ನ ತಡಿಲಕ್ಕ ಕಾರಣ ಯಾರಾದರೂ ಇದ್ರಂದ್ರೆ ಅವ್ರು ಜಾರಕಿಹೊಳಿ ಫ್ಯಾಮಿಲಿ ಅವರ ನೀನು ನಿಗಮ ಸ್ಥಾನದ ಅಧ್ಯಕ್ಷನ ಮಾಡೋದು ಕ್ಯಾನ್ಸಲ್ ಮಾಡಿದ್ದ. ಇದೊಂದು ತಲೆ ಆಗಿರಲಿ. ಮತ್ತು ಚಿದು ಅನ್ನಾಗ ಹೊರಗೆ ಬರೋದು ಬಿರಿ ಆಕೈತಿ, ಹೊರಗೆ ತಿರುಗಾಡೋದು ಬಿರಿ ಆಕೈತಿ ಅಂದ್ರೆ ಅವ್ರ ಕಾರ್ಯಕರ್ತರು ಅವ್ರ ಅಭಿಮಾನಿಗಳಾದ ನಾವೂ ಸುಮ್ಮಿರಂಗಿಲ್ಲ. ನೀ ಎಲ್ಲೇ ಕಾಣ್ತಿಲ್ಲ ಅಲ್ಲಿ ಮುತ್ತಿಗೆ ಹಾಕಿ